ಏನಿದ್ರು ಕೂಡ ನಾವು ಕ್ಲಾಸ್ ಮಾಡುವಾಗ ನಿಮ್ಮನ್ನ ಗದರಿಸಿದಾಗೆ ಎಲ್ಲರಿಗೆ ವೇದಿಕೆ ಮೇಲೆ ಆಸೀನವಾಗಿರ್ತಕ್ಕಂಥ ಎಲ್ಲ ನಮ್ಮ ಉಪನ್ಯಾಸಕ ಮಿತ್ರರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನವಾಗಿರ್ತಕ್ಕಂಥ ನಮ್ಮ ಮಿತ್ರರಿಗೆ ವಿಶೇಷವಾಗಿ ಒಂದು ಬಾನಲ್ಲಿ ಮಿನುಗುವ ನಕ್ಷತ್ರಗಳ ಥರ ಮಿನುಗ್ತಾ ಇರತಕ್ಕಂಥ ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಾರಂಭಕ್ಕೆ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರ್ತಾ ಎಲ್ಲರಿಗೂ ಶುಭಾಶಯನ್ನ ಹೇಳ್ತಾ ಈ ಒಂದು ಸಂದರ್ಭ ಯಾಕೆಂದ್ರೆ ನಮ್ಗೆ ಇದು ಒಂಥರ ರೊಟೀನ್ ಆಗಿಬಿಡುತ್ತೆ. ಪ್ರತಿ ವರ್ಷ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ, ಪ್ರತಿ ವರ್ಷ ವಿದ್ಯಾರ್ಥಿ ಪಾಠ ಮಾಡ್ತಾ ಇರ್ತೀವಿ, ಹೊಡಿತಾ ಇರ್ತೀವಿ, ಬಡಿತಾ ಇರ್ತೀವಿ, ಬೈತಾ ಇರ್ತೀವಿ, ಅದೆಲ್ಲ ಸಾಮಾನ್ಯ ಆಗ್ಬಿಡುತ್ತೆ ನಮಗೆ. ಬಟ್ ನಿಮಗೆ 2 ವರ್ಷದಲ್ಲಿ ಕಲ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದು ನಿಮಗೆ ವಿಶೇಷವಾಗಿ ಕಾಣಿಸುತ್ತೆ. ಯಾಕಂದ್ರೆ ಈ ಒಂದು ವಾತಾವರಣ ನೀವು ಬೇರೆ ಒಂದು ಕಾಲೇಜಸ್ ಹೋದಾಗ ಅದು ಸಿಗೋದಿಲ್ಲ. ಡಿಗ್ರಿ ಕಾಲೇಜ್ಗೆ ಹೋಗ್ತೀರಿ, ಅಲ್ಲಿ ಯಾರು ಪರಿಚಯ ಇರಲ್ಲ. ಯಾಕಂದ್ರೆ ನಾವು ಓದಿರ್ತಕ್ಕಂಥ ಒಂದು ಕಾಲೇಜ್ಗಳಲ್ಲಿ ಕೂಡ ಅದೇ ಒಂದು ಪರಿಸ್ಥಿತಿ ಇತ್ತು. ನಾವು PUC ಓದ್ಬೇಕಂತಂದ್ರೆ ಗೌರ್ಮೆಂಟ್ PU ಕಾಲೇಜ್ ಕೋಲಾರದಲ್ಲಿ ಒಬ್ಬ ಲೆಕ್ಚರರ್ ಕೂಡ ಪರಿಚಯ ಇರಲಿಲ್ಲ ನಮಗೆ. ಇಂಥ ಸರ್ ಇಂಥ ಒಂದು ಸಬ್ಜೆಕ್ಟ್ ಬರ್ತಾರಂತ ಒಂದು ಐಡಿಯಾ ಇತ್ತು ಅಷ್ಟೇನೆ. ಬಡವರು ಇಬ್ರು ಅಂತಲ್ಲ, ನೀವು ಈ ರೀತಿ ಹೇಳ್ತಾ ಇದ್ರೆ ನಮಗೆ ಒಂಥರ ಮುಜುಗರ ಆಗುತ್ತೆ. ನಾವು ಮುಂದೆ ಕೂತ್ಕೊಂಡು ನಿಮ್ಮ ಕೈಲಿ ಹೊಗಳಿಸ್ಕೊಂಡು ನಮಗೋಸ್ಕರ ಫಂಕ್ಷನ್ ಮಾಡ್ಕೊಂಡಂಗೆ ಆಗುತ್ತೆ. ನನಗೆ ಅದು ಇಷ್ಟ ಆಗಲ್ಲ ಯಾವತ್ತೂ ಕೂಡ. ಸ್ವಲ್ಪ